ಬೆಂಗಳೂರಿನಿಂದ ದೂತ ಎಸ್ಕೇಪ್ ಆಗಿದ್ದಾನೆ. ಧರ್ಮಸ್ಥಳ ಪೊಲೀಸರು ಬರ್ತಾ ಇದ್ದಂತೆ ಸಮೀರ್ ಪರಾರಿ ಆಗಿರೋ ವಾಂಟೆಡ್ ಸಮೀರ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಗಲ ಕೂಸಿದ್ದಾಗ ಬಿಟ್ಟುಬಿಟ್ಟು ಈಗ ಕೂಸೆಲ್ಲೋಯ್ತು ಅಂತ ಹುಡುಕಬೇಕು. ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಆಗಿದೆ ಈಗಾಗಲೇ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೂ ಕೂಡ ಬರುತ್ತೆ 4 ಗಂಟೆಗೆ. ಎಲ್ಲಿ? ಬೆಳ್ತಂಗಡಿಯಲ್ಲಿ. ಬೆಂಗಳೂರಿನಿಂದ ದೂತ ಸಮೀರ್ ಎಸ್ಕೇಪ್ ಆಗಿದ್ದಾನೆ. ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ ದೂತ ಧುತ್ ಅಂತ ಬಂದು ನಿಂತ್ಕೊಳ್ತಾನೆ. ಧರ್ಮಸ್ಥಳ ಪೊಲೀಸರು ಬರ್ತಾ ಇದ್ದಂತೆ ಪರಾರಿ ಆಗೋಗಿರೋದು. ಹೇಡಿಗಳ ಲಕ್ಷಣ ಅದು, ಪರಾರಿ ಅಂತ ಅನ್ನೋದು. ವಾಂಟೆಡ್ ಸಮೀರ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಫೇಸ್ ಮಾಡಬೇಕಾಗಿತ್ತು, ಯಾಕೆ ಫೇಸ್ ಮಾಡಲಿಲ್ಲ? 3 ನೋಟಿಸ್ ಕೊಟ್ಟಾಗಲೂ ಉತ್ತರ ಕೊಡಬೇಕಾಗಿತ್ತಲ್ಲ. ಎಲ್ಲದಕ್ಕೂ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಂಥವ್ರು ಪೊಲೀಸರು ಕೊಟ್ಟಂಥ ನೋಟಿಸ್ಗೆ ಯಾಕೆ ಉತ್ತರವನ್ನು ಕೊಡಲಿಲ್ಲ? ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನೆ ನೀಡುವಂಥ ಕೆಲಸ ಇದೆ ಅಂದಾಗ ಉತ್ತರ ಕೊಡಬೇಕಾಗಿತ್ತು ಜವಾಬ್ದಾರಿಯುತವಾಗಿರುವಂಥವ್ರು. ನನ್ನ ಸಹೋದ್ಯೋಗಿ ಸುಖಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ವಿಚಾರದಲ್ಲಿ ಈಗ ಪರಾರಿ ಆಗೋದೇ ಆದರೆ ಈ ದೂತ ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ ಧುತ್ ಅಂತ ಬರ್ತಾರೆ ಅಂತ ಕಾಣಿಸುತ್ತೆ. ಹೌದು, ಈ ಕಾರಣಕ್ಕಾಗಿ ಈಗ ಪೊಲೀಸರಿಗೆ ಸಿಗದೆ ಆತ ಪರಾರಿ ಆಗಿರುವಂಥದ್ದು. ಯಾವಾಗ ಆತನ ಮೇಲೆ ಒಂದು ದೂರು ದಾಖಲಾಗಿತ್ತು ಅವತ್ತೇ ಆತ ಅಲರ್ಟ್ ಆಗಿದ್ದಾನೆ. ಆ ಬಳಿಕ 3 ಬಾರಿ ನೋಟಿಸನ್ನು ಪೊಲೀಸರು ಕೊಟ್ಟಿದ್ದಾರೆ. ಆದರೆ ಯಾವುದಕ್ಕೂ ಆತ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಈಗ ಕೊನೆಯ ಹಂತದಲ್ಲಿ ಪೊಲೀಸರು ಆತನನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಆತ ಆಗಲೇ ಈ ಎಲ್ಲ ಪೊಲೀಸರು ಬರ್ತಾರೆ ಅನ್ನುವಂಥ ಮಾಹಿತಿ ಎಲ್ಲ ತಿಳಿದ ಹಿನ್ನೆಲೆಯಲ್ಲಿ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅದರ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗಾಗಿ ಆತ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಆತನ ವಕೀಲರ ಮೂಲಕ. ಈಗ ನಿರೀಕ್ಷಣಾ ಜಾಮೀನು ಏನಾದರೂ ಸಿಕ್ಕಿದ್ರೆ ಆ ಬಳಿಕ ಆತ ಏಕಾಏಕಿಯಾಗಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಆತ ಕಾಣಿಸ್ಕೊಳ್ತಾನೆ. ನನಗೇನು ತೊಂದರೆ ಆಗಿಲ್ಲ, ನಾನು ಏನು ಹೇಳಿದ್ರು ಯಾವುದೇ ರೀತಿಯಾದಂಥ ತೊಂದರೆ ನನಗೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮತ್ತೆ ಆತ ಕಾಣಿಸ್ಕೊಳ್ತಾನೆ. ಇದು ಪೊಲೀಸರಿಗೆ ಮೊದಲೇ ಗೊತ್ತಿರಬೇಕಿತ್ತು. ಕಳೆದ 12ನೇ ತಾರೀಕು ಜುಲೈಯಿಂದ ಈವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೆ ಸುಮಾರೊಂದು 45 ದಿನಗಳಾಯಿತು. ಅಷ್ಟರವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೆ ಕೇವಲ ನೋಟಿಸ್ ಕೊಡುವಂಥ ಕೆಲಸಗಳನ್ನು ಮಾಡಿದ್ರು. ಆತ ಆ ಸಂದರ್ಭದಲ್ಲಿ ಇಲ್ಲೇ ಉಜಿರೆಯಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲೇ ಆತ ಇರ್ತಾ ಇದ್ದ. ಆದರೂ ಪೊಲೀಸರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಇವತ್ತು ಏಕಾಏಕಿಯಾಗಿ ಬೆಳ್ಳಂಬೆಳಗ್ಗೆ ಒಂದು ಕಡೆ ತಿಮ್ಮರೋಡಿ ಅವರ ಮನೆಗೆ ಹೋಗಿ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸಗಳನ್ನು ಮಾಡ್ತಾರೆ ಪೊಲೀಸರು. ಇನ್ನೊಂದು ಕಡೆಯಿಂದ ಈಗ ಸಮೀರನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇಷ್ಟೂ ದಿನಗಳ ಕಾಲ ಸುಮ್ಮನೆ ಇದ್ದಂಥ ಪೊಲೀಸರು ಈಗ ಒತ್ತಡದ ಹಿನ್ನೆಲೆಯಲ್ಲಿ ಹೋಗಿ ಈಗ ಇಬ್ಬರನ್ನು ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಉಳಿದಿರುವಂಥದ್ದು ಗಿರೀಶ್ ಮಟ್ಟನ್ ಅವರು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ರೀತಿಯಾದಂಥ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಪೋಸ್ಟ್ಗಳನ್ನು ಹಾಕ್ತಾನೆ ಇರುವಂಥದ್ದು. ಹಾಗಾಗಿ ಅಲ್ಲಿ ಅವರನ್ನು ಇನ್ನು ಹುಡುಕುವಂಥ ಅಥವಾ ಅವರನ್ನು ವಶಕ್ಕೆ ಪಡೆಯುವಂಥ ಯಾವುದಾದ್ರೂ ಈಗಾಗಲೇ ದೂರುಗಳು ದಾಖಲಾಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ಬೋದು. ಅಷ್ಟೊತ್ತಿಗೆ ಎಲ್ಲರೂ ಜಾಮೀನನ್ನು ನಿರೀಕ್ಷಣಾ ಜಾಮೀನಾಗಲಿ ಅಥವಾ ಜಾಮೀನನ್ನು ಪಡೆಯುವಂಥ ಕೆಲಸಗಳನ್ನು ಮಾಡಿರ್ತಾರೆ. ಈಗ ಪೊಲೀಸರು ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ ಅನ್ನುವಂಥದ್ದು ಕಾಣ್ತಾ ಇರುವಂಥದ್ದು. ಅರುಣ್,